ಅಮ್ಮ ಎಲ್ಲ ಹೋಗಿ ಹೇಳಿ ಇಂಜೆಕ್ಷನ್ ಮಾಡಿಸ್ಕೊಂಬರಕೋಯ್ರಿ ಚೆನ್ನಾಗಿಲ್ಲ ಅಮ್ಮಗೆ ಇಂಜೆಕ್ಷನ್ ಮಾಡಿಸ್ಕೊಂಬರಕೋಯ್ರು ಬರ್ತಾರೆ ತಾಡಿಯಪ್ಪ ಬರ್ತಾರೆ ನಾಳೆ ಬರ್ತಾರೆ ತಾಡಿ ಚೂಜಿ ಮಾಡಿಸ್ಕೊಂಬರಕೋಯ್ರಿ ಆಯಿ ಆಗೈತೆ ಚೂಜಿ ಮಾಡಿಸ್ಕೊಂಬರಕ್ ಹೋಗ್ಯವ್ರಿ ಬರ್ತಾರೆ ತಾಡಿ ಮಾತಾಡ್ತಾ ಇದೆಯಾ ಕಲಕ ಮೊಮ್ಮಗಂತಾಗೆ ಎಷ್ಟು ದೊಡ್ಡನಾಗ್ಬಿಟ್ಟ ನೆನ್ನೆ ಮನೆ ಹುಟ್ಟಿ ನೋಡಮ್ ನೆನ್ನೆ ಮನೆ ಹುಟ್ಟಂಗಾತು ಶನಕ ಆಗಿದ್ದಾನೆ ಒಂದಿಟ್ಟು ಉದ್ದದಪ್ಪ ಶನಕ ಇದ್ದಾನೆ ಒಂದಿಟ್ಟು ಆಳು ಬಲವಾಗಿ ಇದ್ದಾನೆ ಬಲ್ಕಾಯ್ಸಿ ಅವನು ಒಂದಿಟ್ಟು ಮಾವರಿದ್ದಂಗೆ ಇದ್ದಾನೆ ಅಲ್ಲಿ ವಿಕ್ಕಿ ಇದ್ದಂಗೆ ಇದ್ದಾನೆ ಹಂಗೆ ಒಂದಿಟ್ಟು ಆಳು ಅವ್ರ ಹಂಗೇನೆ ಉದ್ದದಪ್ಪ ಒಂದಿಟ್ಟು ಅವ್ರ ಥರನೇ ನಮ್ಮ ಹುಡುಗೇನು ಒಂದಿಟ್ಟು ಕುಳ್ಕ ಇದ್ದಾನೆ ಅವ್ರ ಹಂಗಾರ ಮಾಮರಂಗಿವನೆಲ್ಲ ಹಾಳೆಲ್ಲಾನ ಅಮ್ಮರು ಯಾವುದೋ ಫಂಕ್ಷನ್ ಇತ್ತು ಯಾವುದೋ ಒಂದು ಆತ ಬಸ್ರೋಟ ಆತ ಐತೆ ನಮ್ಮ ಫ್ರೆಂಡ್ದು ಅಂದ್ಲು ಅದಕ್ಕೆ ಇಬ್ರು ಗಂಡ ಹೆಂಡತಿ ಹೋಗಿ ಅವ್ರು ಹಾಳೆ ಬರ್ತಾ ಇದೀವಿ ಅಂದ್ರೆ ಈಗಲಾಗ್ಲೇ ಬೋರ್ಬೋದಿನಿ ಅಂತ ಗೊತ್ತೇ ಕಣಮ್ಮ ಅಂತೇಳಿ ಫೋನ್ ಮಾಡಿದ್ರು ಎಲ್ಗ ಹೋಗ್ಯವ್ರಿ ಇವಾಗ ಈಗಲಾಗ್ಲೇ ಬರ್ತಾರೆ ಬಂದ್ರು ನೋಡಿ ಗಾಡಿಗೆ ಬಂದರು ಹೊಸ ಗಾಡಿನೂ ತಗೊಂಡಿದ್ದೀರಾ ಅಲ್ವೇ ನಿಮ್ಮ ಮನೆ ಒಂದು ಕಟ್ಟಿದ್ರೆ ಎಲ್ಲ ಆದಂಗೆ ಅತ್ಲಾಗೆ ಹೆಂಗ ಗಂಡ ಹೆಂಡ್ತಿನೂ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅತ್ತ ಹೆಂಗೆ ಅತ್ತಗೆ ನಿಮ್ಮ ಅಯ್ಯಪ್ಪಂದು ಕೆಲಸ ಇರೋದಕ್ಕೆ ಅದು ಕೆಲ್ಸಕ್ಕೆ ಹೋಗುತ್ತೆ ನೀನು ಹೊಸ್ಕೊಳ್ಳ ನಾವು ನೋಡ್ಕೊಂತೀಯ ನನಗೆ ಕಾಲು ನೋವು ಕಣಮ್ಮ ಆಗಲ್ಲ ನಾಳೆ ರೀತಮ್ಮ ಅಯ್ಯೋ ಏನೋ ಬಂಡಾಟಕ್ಕೆ ಹಿಂಗೇನು ಮಾಡ್ತೀನಿ ಮತ್ತು ಆಸ್ಪತ್ರೆಗೆ ಹೋಗಿ ಬರ್ಬೇಕು ಹೋಗಿ ಕಾಲು ನೋವು ಓಡಾಡೋಕ್ಕಾಗಲ್ಲ ಅಂತ ನಾವು ನನಗೆ ಹೋಗತ್ಲಾಗೆ ಯಾಕಂತ ನೋವು ಏನೋ ಕಾಲು ನಿಮ್ಮ ಅಮ್ಮ ಇಲ್ಲಿ ಬಂದ್ರೆ ಆಗಲ್ಲ ಪಾಪ ಅಲ್ಲೋಡಲ್ಲಿ ಅಲ್ಲೋಡು ಅಮ್ಮ ಅಪ್ಪ ಬಂದರು ಬಿಟ್ಟೋಗಿದ್ವಿ ಗುಂಡಪ್ಪ ನಿನ್ನ ಬಿಟ್ಟೋಗಿದ್ವಿ ನಾವು ಅಯ್ಯೋ ಅಮ್ಮ ಅಜ್ಜಿ ಅಮ್ಮ ಅಯ್ಯೋ ಬೇಡ ಕಣಮ್ಮ ತಾಯಿ ಅಯ್ಯೋ ಹಾಸ್ಪಿಟ್ಲ್ ಹೇಳಿದ್ನ ಹೇಳಿ ಸಾಕಾತ ಅಮ್ಮ ಚೂಜಿ ಮಾಡಿಸ್ಕೊಬರಕ್ಕೆ ಹೋಗ್ಯವಳೆ ಅಂತ ಅಮ್ಮ ಬಂತು ಅಂತ ನೋಡು ಬಾರಮ್ಮ ಆಸ್ಪತ್ರೆಗೆ ಹೋಗಿ ಬರೋಣ ಕಾಲು ನೋಯ್ತೇವೆ ಅಂದಲ್ಲ ಬಾ ಗಾಡಿಗೆ ಕರ್ಕೊಂಡು ಹೋಗ್ತೀನಿ ಬಿಡು ನಿಂದು ಯಾತನ ಬೋದ್ಕಿದ್ರೆ ಮಾಡ್ಕೇಳಪ್ಪ ಇಲ್ಲಿ ಯಾತನ ಮಂತಾಗೆ ಯಾತನ ಒಂದು ಸೌದೆ ಕಡ್ದಿಕ್ಕದೆ ಯಾತನ ಇದ್ರೆ ಮಾಡ್ಕೆ ನಾನೆಲ್ಲ ಹೋಗ್ಬೇಕು ನೀನು ಏನು ಮಾಡೋಣ ಕೂಗಣ್ಣು ಅಟ್ಲೆ ಹೊಸ್ಗಳು ನೀನು ನೋಡ್ಕೆ ಇಲ್ಲ ಅಂದ್ರೆ ನಾನು ಹೋಗ್ಬೇಕು ನೀ ಇಬ್ಬರಳು ಹೋದ್ರೆ ಹೊಸ್ಗಳು ನೋಡ್ಕೊಂಬಕ್ಕೆ ತೊಂದರೆ ಆಗುತ್ತೆ ಅದಕ್ಕೇನೆ ನಾನು ಹೋಗ್ಬೇಕು ನಿಂತೀರ ಹೊಸ್ಗಳನ್ನ ನೋಡ್ಕೆ ಬಿಡತ್ತೆ ಅವ್ರ ತಾತ ಐತಲ್ಲ ನಾನು ಅವ್ರ ತಾತನ ತೆಗ್ಬಿಟ್ಟು ಹೋಗ್ತೀನಿ ಎಲ್ಲ ನೋಡ್ಕೊಂತೀನಿ ಹೊಸ್ಗಳನ್ನ ಅದೇ ಸುಮ್ಮನೆ ಮಾರಾಕು ಇವಾಗ ಆಗಲ್ಲ ನಿನ್ಗಾಲಿನಿ ಕಾಲು ನೋವು ಅಂತೀಯ ಆಗಲ್ಲ ಅಂದಮೇಲೆ ಸುಮ್ಮನೆ ಮಾರ್ಬಿಡು ಸುಮ್ಮನೆ ಯಾಕತ್ತ ಓಟು ಇಲ್ಲದೆಲ್ಲ ತೊಂದರೆ ತಗೊಂಡತ್ತ ಸುಮ್ಮನೆ ಮಾತಾಗ ಆರಾಮಾಗಿರೋದು ನೋಡಿ ಏನು ಮಾಡೋದತ್ತ ಎಲ್ಲ ನೋಡಂತ ಅಡಿಯ ಮತ್ತ ಮಾರಿರಿ ಹಂಗ ಜೀವನಕ್ಕೆ ಆಗುತ್ತಲ್ಲ ಇಂದು ದುಡ್ಡು ಅಂತ ನೀವೇ ಗಂಡ ಹೆಂಡ್ತಿ ಇಬ್ರು ಕೆಲ್ಸಕ್ಕೆ ಹೋಗ್ರಿ ಸುಮ್ಮನೆ ಎಲ್ಲ ಮಾರಾಕತ್ಲಾಗ ಇಬ್ರು ಹೋದ್ರತ್ಲಾಗ ಇಬ್ರು ದುಡ್ಕೊಬೋದತ್ತ ನೋಡ್ಕೊಂಡು ಮಂತಾಗಿರೋದು ಪಾಪ ನೋಡ್ಕೊಂಡು ನಾವು ಅದನ್ನೇ ಕಣಕ್ಕೆ ಹೇಳೋದು ಸುಮ್ಮನೆ ಮಾರಕ್ಕೆ ಬಿಟ್ಟತ್ತ ಎಲ್ಲನ ತೀರಾ ಕುರಿಗಳು ತಂದು ಅದ್ರಾಗ ಬಿಟ್ಕೊಂಡು ಅವೇನು ಕುರಿಗಳು ಹೊಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಡೀತೈತೆ ಕುರಿ ಮರಿ ತಗೊಂಬಂದು ಒಂದು 5-10 ಕುರಿ ಮರಿ ತಗೊಂಬರ್ತೀನಿ ಅದ್ರಾಗೆ ಶೆಡ್ನ ಹೆಂಗೋ ಮಾಡಿದೀವ ಅದ್ರೊಳಗೆ ಬಿಡೋದು ಅಲ್ಲೇ ಎಲ್ಲ ನಾವು ಹುಲ್ಲು ಮೇವು ಹಾಕೋದು ಇವ್ನು ನೋಡ್ಕೊಂಡು ಅವನು ನೋಡ್ಕೊಂಬ್ಲೇಳ ಅಷ್ಟೇ ಇವ್ನು ನೋಡ್ಕೊಂಡು ಮನಿಕೇಣ ಒಂದು ಸೆಣನ ಹೋಗಿ ಯಾಕೆ ಬಂದ್ರ ಆತ ಅಷ್ಟೇ ಹಂಗೆ ಮಾಡಮ್ಮ ಹಚ್ಗಳನ್ನೆಲ್ಲ ಮಾರಾಕತ್ತ ಸುಮ್ಮನೆ ನಾನು ಇವಳು ಇಬ್ಬರು ಕೆಲ್ಸಕ್ಕೆ ಹೋಗ್ತೀವತ್ತ ನಮ್ಮ ತಾಗೆ ಕೆಲ್ಸಕ್ಕೆ ತಾಂಬ್ತಾರೆ ಇವಳನ್ನು ಹೋಗ್ತೀನಿ ಅತ್ತೀನಿ ಏನು ಮಾಡೋಣ ಇವಾಗ ಇಬ್ಬರು ಕೆಲ್ಸಕ್ಕೆ ಹೋದ್ರೆ ಯಾವುದೂ ಇರಲ್ಲ ಅಂತ ಸುಮ್ಮನೆ ಮತ್ತೆ ಕಾಲು ನೋವು ನೋಡೋಕ್ಕಲ್ಲ ಕಣ್ರಿ ತಕ ಯಾಕಂದರೆ ಪಾಪ ಮಕ್ಕ ಸೊಪ್ಪು ಮಾಡ್ಕೊಬಿಡುತ್ತೆ ಮಳ್ಳಾಳು ಬೀಳುತ್ತೆ ಅಯ್ಯೋ ಕಾಲು ನೋವು ಓಡಾಡೋಕ್ಕಲ್ಲ ಅಂತ ಭಾಳ ಒಂಥರ ಪಶ್ಚಾತ್ತಾಪ ಪಡುತ್ತೆ ಓಡಾಡೋಕ್ಕಲ್ಲ ಕಣಮ್ಮ ಓಡಾಡೋಕ್ಕಲ್ಲ ಅಂತ ಒಂದೊಂದ್ಸತಿ ಹತ್ತೇ ಬಿಡುತ್ತೆ ಕಾಲು ನೋವು ಜಾಸ್ತಿ ಅದಕ್ಕಾಗಿನ ನಾನು ಯಾವುದಾನ ಒಳ್ಳೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬ ಅಂತ ಹೇಳ್ತೀನಿ ಅದು ಯಾಟ ಆಸ್ಪತ್ರೆಗೆ ತೋರಿಸಿರೋ ನಮ್ಮ ಅತ್ತೆ ಕಾಲು ನೋವು ಹೋಗಂಗಿಲ್ಲ ಅದಕ್ಕೆ ನಾವಿಬ್ಬರು ಹೋಗ್ತೀನಿ ದೊಡ್ಡನ ಅದ ಇವನು ನೋಡ್ಕೊಂಡು ಇರು ಸುಮ್ಕಿರ್ತಾನೆ ಅವನೇನೇನು ಯಾತಕ್ಕೆ ಅವಳಲ್ಲ ಯಾತನ ತಿಂಬಾಕು ಕೊಟ್ಟರೆ ಮಾಡ್ತಮ್ಮ ಉಣ್ಸಿರು ಮನೆ ಕೆಮ್ತಾನೆ ಒಂದು 11 ಗಂಟೆ ಮನೆಗೆ ಸೀರೆ 3:30-4 ಗಂಟೆ ತಕ್ಕ ಮನೆ ಕೆಮ್ತಾನೆ ರೀ ತಕ್ಕ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅದಕ್ಕೆ ನಾವೆಲ್ಲ ಇಬ್ಬರು ಹೋಗ್ತೀವಿ ಅನ್ನೊಂದಿಟ್ಟು ನೋಡ್ಕೊಂಡು ನೀರು ಪರ ಒಯ್ಕೊಂಡು ಉಣ್ಸ್ಕೊಂಡು ನಾನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಇನ್ನೇನು ಯಾತು ಇರಲ್ಲ ನೀ ಪಟ್ಟು ಮಾರಕ್ಕೆ ಸಾಕು ಇಷ್ಟು ದಿನ ಕಷ್ಟಪಟ್ಟಿರೋದೇನೆ ಇಷ್ಟು ದಿನ ಬರೀ ಹಸ್ಗಳು ಸಾಕ್ಯಂಡೇನೆ ಏನು ಮಾಡಿದ್ಯಾ ಮಾರಾಕತ್ತಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಅಂದಮೇಲೆ ಕಲಕ ಸುಮ್ಮನೆ ಮಾರಾಕಿ ಸುಮ್ಮನೆ ಯಾವುದೋ ಬೇರೆ ಕೆಲಸನ ಮಾಡುವಂತಂದೆ ನೀವು ಹೇಳ್ದಂಗೆ ಒಂದು 5 ಕುರಿ ಮರಿ ತಂದು ಅದ್ರಾಗೆ ಬಿಡ್ಕೊಂಡು ಒಳ್ಳೆ ಸೆಡ್ ಮಾಡಿದ್ದೀರ ಅವನ್ನೆಲ್ಲ ಮಾರಾಕಿ ಅದಕ್ಕೆ ಸೆಡ್ನಾಕಿ ಬಿಟ್ಕೊಂಡು ಒಂದು 5-10 ಕುರಿ ಮರಿ ತಂದು ಅದ್ರಾಗೆ ಆ ಥರ ಕಡಲೆ ಬಳ್ಳಿ ಮತ್ತು ಇದೆಂಥದ್ದು ಮೆಕ್ಕೆಜೋಳ ಅಂಥವೆಲ್ಲ ಇಟ್ಕೊಂಡು ಹಂಗೆ ನೋಡ್ಕೊಂಡು ಸಾಕ್ಯಳ್ರಿ ಇನ್ನೇನು ಮಾಡೋಕ್ಕಲ್ಲ ಹೆಂಗೆ ಪರಿಸ್ಥಿತಿ ಬರುತ್ತಂಗೆ ಬದಲಾಗಬೇಕು ನಾವು ನೋಡು ನಾವು ಯಾವಟೆಲ್ಲ ಇದು ಮಾಡಿದ್ವಿ ಎಲ್ಲ ನಾವಾಗ ನಮ್ಮ ಸುದ್ದಿ ಮಾತಾಡೋರು ಇವಾಗ ನಿಮ್ಮ ಸುದ್ದಿ ಅಯ್ಯೋ ಹೊಡಿತಾಕ ಚೆನ್ನಾಗಿದ್ರೇನ ಕಣಕಮ್ಮ ಚೆನ್ನಾಗಿಲ್ಲ ಅಂದರೆ ಯಾರು ಬಾಯಾಗ ನೋಡಿದ್ರೆ ನಮ್ಮದೇ ಸುದ್ದಿ ನಾವು ಅವಾಗ ಒಟ್ಟು ನಾವು ರಾಮಾಯಣ ಮಾಡ್ಕೊಂಡ್ವಿ ನಾವು ಇವಾಗ ಹೆಂಗೆ ಚೆನ್ನಾಗಿದ್ದೀವತ್ತ ದೇವ್ರ ದಯದಿಂದ ಯಪ್ಪ ನಮ್ದಂತ ಹೇಳ್ಬಾರ್ದು ಕಣಕ ಅಯ್ಯೋ ಹೋಗು
ನಮ್ಮ ಅಪ್ಪ ನಮ್ಮ ಅಮ್ಮ ಮಾತಾಡಿಸ್ತಿರ್ಲಿಲ್ಲ, ನಮ್ಮ ಅಣ್ಣವ್ರು ಮಾತಾಡಿಸ್ತಿರ್ಲಿಲ್ಲ. ಈಗ ಎಲ್ಲರೂ ಸೆನಕ್ಕಿದೀವತ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ಎಲ್ಲರೂ ಸೆನಕ್ಕಿದೀವತ್ತು. ಅವ್ರ ಮಾಮ ಬಂದಿದ್ದು ನಮ್ಮ ಲಿಕ್ಕಿ ಯಾತನ ಬಿಸ್ಕಟಿಂಗ್ ಪಟ್ನ ತಂದು ಕೊಟ್ಟು ಅದ ಯೋಸ್ ಪಟ್ ಬರ್ತಾರ ಇಬ್ಬರಾಳು ಭಾಳ ಚೆನ್ನಾಗಿ ನೋಡ್ಕೊಂತಾರಮ್ಮ ಅವ್ರಂತಂದು. ಯಪ್ಪ ನಮ್ಮ ಅಣ್ಣವ್ರು ನಂದರ್ ಬಾಯಕು ಬೀಳ್ಬೇಕು. ನಮ್ಮ ಅಣ್ಣಯ್ಯರಂತ ಹೆಂಗೆ ನೋಡ್ಕೊಂತಾರೆ ಬಿಡ ರೈತಕ್ಕ. ನಮ್ಮ ಹುಡುಗನಂತ ಭಾಳ ಚೆನ್ನಾಗಿ ನೋಡ್ಕೊಂತಾರೆ, ಇಬ್ಬರು ಅಷ್ಟೇ ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಹೆಂಗ ಬಿಡು, ಅವ್ರಿಗೊಂದು ಗಂಡಾತು ಅವ್ರಿಗೊಂದು ಹೆಣ್ಣಾತು, ಇಬ್ಬರಾಳ್ಗೂ ಮಕ್ಳಾಗ್ಯಾವ, ಇಬ್ಬರಾಳ್ಗೂ ಮಕ್ಳಿಲ್ಲ ಅಂಬಕ್ಕೆ. ಹಿಂಗೆ ಅವ್ರು ಸೆನಕ್ಕಿದ್ದಾರೆ, ಹೇಳಮ್ಮ ಅವರು ಸೆನಕ್ಕಿದ್ದಾರೆ, ಎಲ್ಲರೂ ಸೆನಕ್ಕಿದ್ದಾರೆ. ನಮ್ಮದೇ ಕಣಮ್ಮ ಇವಾಗ, ನಮ್ಮದೇ ಇವಾಗ ಮನೆ ಇಲ್ಲ ಎಂಥದ್ದಿಲ್ಲ. ನಿಮ್ದು ಹಳೆ ಮನೆನಾಗಲಿ ಬೆಳೆ ಮನೆನಾಗಲಿ ಯಾವುದೇ ಒಟ್ಟಿನಲ್ಲಿ ಸ್ವಂತ ಗೂಡಮ್ಮಂಗೆ ಐತೆ ನಿಮ್ಮದು. ನೀವು ಜಾಗ ತಗೊಂಡಿದ್ರೆ ಕೊಡ್ತೀರ. ಅಯ್ಯೋ ಇವನು ಸಣ್ಣನಿದ್ನಲ್ಲ ಅದಕ್ಕೆ ನಮ್ಮ ಅತ್ತೇನು ಬೇಡ ಸುಮ್ಮನಿರ್ರಿ ಸಣ್ಣನು ಅಂತ ನಮ್ಮ ಮಾಮಂದು ಇವಾಗ ಈಟ ಒಟ್ಟ ದುಡ್ಡು ಬರ್ಬೇಕ. ಮಾಮಂದು ಒಂದಿಟ್ಟು ದುಡ್ಡು ಬಂದರೆ ನಾವು ಕಟ್ಬೇಕು, ಒಂದಿಟ್ಟು ಮನೆ ನಾವು ಕಟ್ಕೊಂಬನ ಅಂತ ಇದೀವಿ. ಇನ್ನೇನು ಮಾಡೋಣ, ನಮಗೂ ಮನೆ ಇಲ್ಲ ಏನಿಲ್ಲ. ನಾವು ಇಷ್ಟು ಸ್ಪಾಟ್ ಬಿಟ್ಟಿದ್ದೀವಿ ಅದ್ರಾಗ ಹಳೆ ಮನೆಯಾಗಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದುಡ್ಡಿದ್ರು ಕಟ್ಟೋಕ್ಕಾಗಲ್ಲ ಅಂತಾರಲ್ಲ, ಹಂಗೆ ನಾವು ಈಟ ಒಟ್ಟ ಇಕ್ಕೊಂಡ್ರು ಕಟ್ಟೋಕ್ಕಾಗ್ತಿಲ್ಲ. ಹಂಗೆ ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯೋಗಗಳಿಗೆ ದಿನ ಅಂಬೋದು ಕೂಡ್ ಬರಬೇಕು ಕಣಕ. ಕರ್ಕೊಂಡು ಅಮ್ಮಿದ ಕೇಳ ಮನುಷ್ಯಣ್ಣ ನಮ್ಮ ಅಮ್ಮ ಅಂತ ಅಪ್ಪ ಅಪ್ಪು ಅಮ್ಮ ನಾನು ಒಂಬತ್ತು ಮಾತ್ರ ಚೆನ್ನಾಗಿ ಕಲ್ತಾನೆ. ಅವ್ನು ಎಲ್ಗನ ಹೋದ್ರೆ ರೀತಮ್ಮ ಸುಮ್ಮನಿರಲ್ಲ, ಅದಕ್ಕೆ ನಾವು ಎಲ್ಗೂ ಕರ್ಕೊಂಡು ಹೋಗ್ಬೇಡ್ರಿ ಅಂತೀವಿ. ಅಳ್ತಿರ್ತಾನೆ, ಎಲ್ಗನ ಕರ್ಕೊಂಡು ಹೋದ್ರೆ ಎಲ್ಲ ಜಾಗ ಬದಲಾಯಿಸಿದೆ ಅವಳು ಸುಮ್ಮನೆ ಅಳ್ತಿರ್ತಾನೆ. ಅದಕ್ಕಾಗಿ ನಾವು ಎಲ್ಗೂ ಕರ್ಕೊಂಡು ಹೋಗಲ್ಲ ಅವನ್ನ. ನಾವು ಮತ್ತೆ ಅಪ್ಪ ಯಾಕನ ಕರ್ಕೊಂಬಂದು ಅನ್ಸುತ್ತೆ ರೀತಕ್ಕ, ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ನಾವು ಅವನ್ನ. ಅಂದರೆ ನಾಳೆನೆ ಸ್ನೇಹಕ ಬಂದ್ವಿ, ಈಗಿನ ಬಂದ್ವಿ ಬಾ. ನಾವು ಹತ್ತಿ ಗ್ಯಾಸ್ಗಳನ್ನೆಲ್ಲ ಮಾರತ್ತೆ ಕಾಲು ನಾವು ಇನ್ಮೇಲೆ ಸುಮ್ಮತ್ತ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಮಾತಾಡ್ತಾ ಕೂತ್ಕೊಂಡಿದ್ದೆ. ಬಂದೇನಮ್ಮ ಇದ್ರೆ ಸಂಗೀತ ಮಾರ ಐತೆಲ್ಲ ಹೋಗಿ ನಾನೆಲ್ಲ ಸ್ವಲ್ಪ ಕಸ ಎಲ್ಲ ಹೊಡೆದು ನೆಲ ಒರೆಸ್ಕೊಟ್ಟು ಯಾಕೆ ಪಾಪ ಬೇಜಾರಾಗಿತ್ತು. ಅದಕ್ಕೆ ನಾನೆಲ್ಲ ಮಾಡಿಕೊಟ್ಟು ಬಂದೆ ಅಜ್ಜಿಗೆ. ಅಜ್ಜಿ ಆತ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿತ್ತು, ಅದಕ್ಕೆಲ್ಲ ಮಾಡಿಕೊಟ್ಟು ಬಂದು. ಸಮರ್ಥ ಅವರು ಬರ್ತಾರಂತ ಇವತ್ತು, ಬರ್ತೀನಿ ಆಮೇಲೆ ಅಂತ ಹೇಳ್ತಿದ್ರು. ನಾವು ನಾಳೆಗೆ ಹೋಗ್ತೀವಿ. ಹಂಗೆ ಶನಿವಾರ ಭಾನುವಾರ ಬರೋದು ನೋಡ್ಕೊಂಬೋದು, ಅಜ್ಜಿನ ಹೋಗೋದು. ಮತ್ತೆ ಶನಿವಾರ ಭಾನುವಾರ ಬರ್ತಿದ್ದಂಗೆ ಹೋಗ್ರಿ ಅಂತೈತಿ. ಅದಕ್ಕೆ ಬಂದು ನೋಡ್ಕೊಂಡು ಎಲ್ಲ ಕೆಲಸ ಏನಾರ ಕೆಲಸ ಇದ್ರೆ ಮಾಡಿಕೊಟ್ಟು ಹೋಗ್ತೀವಿ. ಈಗ ಸುಮ್ಮನೆ ಇವ್ರು ಹೇಳ್ದಂಗೆ ಸುಮ್ಮನೆ ಮಾರಾಕಮ್ಮ ನಿನ್ನ ಕೈಲೇ ಆಗಲ್ಲ. ಕಾಲು ನೋವು ಅಂತೀಯ. ಅದು ಕೆಲಸಗಳನ್ನೆಲ್ಲ ಮಾರಾಕತ್ಲಾಗೆ ನೀವು ನೋಡ್ಕೊಂಡಿರು. ಅವಳೆ ಕೆಲ್ಸಕ್ಕೆ ಹೋಗ್ತಾಳೆ ವೈಷ್ಣೆ ಅಷ್ಟೇ. ಅವಳೇ ಹೋಗಿ ಎಲ್ಲ ಮಾಡ್ಕೊಂಡು ಓದ್ತಾಳತ್ತು. ಗಂಡ ಹೆಂಡತಿ ಇಬ್ಬರು ದುಡಿದ್ರಿ, ಅಪ್ಪ ಬೇರೆ ಹೋಗುತ್ತೆ. ನೀನು ಸುಮ್ಮನೆ ಅವ್ನು ನೋಡ್ಕೊಂಡು ಇಲ್ಲೇ ಇರು ಮನೆಯಾಗಿ. ಕಣಮ್ಮ ಆಗಲ್ಲ ನೀ ಕಣ ನೀರು ಬಂದಂಗೆ ಆಗ್ತಾನೆ ಅವಿಗೆ ಮಾರಾಕ್ತೀನಿ ಬಿಡು. ಎಲ್ಲ ಮಾರಾಕತ್ಲಾಗೆ ಹೆಂಗಾತ ಒಂದೆರಡು ಕುರಿ ಮರಿ ಪರಿಮರಿ ತಾಮಕಾಗುತ್ತತ್ತು ಎಲ್ಲ ಮಾಡ್ತೀನತ್ತ. ಎಲ್ಲನೂ ಮಾರತ್ತ ಸುಮ್ಮನೆ ಅಂತ ನಾವು ಮಾಡೋಕ್ಕಾಗುತ್ತತ್ತ. ಇನ್ನೇನು ಮಾಡೋದತ್ತ. ನಮ್ಗೆ 4-5 ಇದ್ದಾವೆ, ಹೊಸ ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ಆಗಲ್ಲ. ಒಂದು ನೋಡ್ಕೊಂಬಕ್ಕಾಗಲ್ಲಪ್ಪ ಇವಾಗ. ಏನು ಮಾಡೋದು, ಬೇಸಿಗೆ ಬಂತು ಅಂದರೆ ಹುಲ್ಲಿರಲ್ಲ ಪಲ್ಲಿರಲ್ಲ, ನೋಡ್ಕೊಂಬಕ್ಕಾಗಲ್ಲತ್ತ. ಮಾರಾಕ್ತೀನತ್ತ. ಇಬ್ಬರಾಳು ನೀವೇ ಕ್ಯಾಸ್ಗೆ ಹೋಗ್ರಿ, ಏನು ಮಾಡೋಕ್ಕಾಗುತ್ತೆ. ಕೈ ಮರಿ ಪರಿಮರಿತೆ ಅಂದು ನೋಡ್ಕೊಂತೀನತ್ತ. ಸೇಡ್ನಾಗ ಬಿಡ್ಕೊಂಡು ಒಳ್ಳೆ ಸೇಡ್ ಐತೆ. ನಾವೇನು ಇವಾಗ ಬಿಡಪ್ಪ ಸಪ್ರೇಟ್ ಮಾಡಿಸ್ಬೇಕು ಅಮ್ಮಂಗಿಲ್ಲ ಏನಿಲ್ಲ. ಕುರಿ ಮರಿ ತಂದು ನೋಡ್ಕೊಂಬನ ಅಂತ ಹಂಗೆ ಮಾಡಮ್ಮ. ಈಗ ಸೆಡ್ ಐತೆ, ನಾವೇನು ಸೆಡ್ ಮಾಡಿಸ್ಬೇಕು ಅಮ್ಮಂಗಿಲ್ಲ ಏನಿಲ್ಲ. ಅದ್ರಾಗೆಲ್ಲ ಹುಲ್ಲು ಹಾಕಾಕು ನೀರು ಇಕ್ಕಾಕು ಎಲ್ಲ ಏಕನ ಸ್ವಲ್ಪ ತಗೊಂಡು ನಂಗೆ ಮಾಡಿಸ್ಬಿಟ್ರೆ ಐತೇನಪ್ಪ ಅದೂ ಐತಲ್ಲ ಗೋಂಗೆ. ಅದ್ರಾಗೇನೆ ಎಲ್ಲ ಹಾಕಿರ ಆತ ಅಷ್ಟೇ. ಯಾತನ ಕಡಲೆಬಳ್ಳಿ ಸೆಡೆ ಸೊಪ್ಪು ಅಂಥದ್ದೆಲ್ಲ ತಂದು ಹಾಕ್ಬಿಟ್ರೆ ಸಾಕು, ಅದೇ ಮಸ್ತ್ ಆಗುತ್ತೆ. ಅದ್ರಾಗೇನೆ ಅವು ಕುರಿ ಮರಿಗಳ್ನ ದೊಡ್ಡ ಮಾಡ್ಕೊಂಡು ಒಂದು 5 ಥರದ್ದು ಆಮೇಲೆ ದೊಡ್ಡವಾಗ್ತಿದ್ದಂಗೆ ಮಾರೋದು. ಅದು ಬರೋ ಲಾಭನ ಇಕ್ಕೊಂಬೋದು ಹಂಗೆ. ಮಾಡಿದ್ರೆ ಒಳ್ಳೆ ಚೆನ್ನಾಗಿ ದುಡ್ಡಾಗುತ್ತೆ. 5 ಕುರಿ ಮರಿ ತರೋದು, ಸಣ್ಣವ ದೊಡ್ಡವಾಗ್ತಿದ್ದಂಗೆ ಮಾರೋದು. 2-3 ಸಾವಿರ ರೂಪಾಯಿಗೆ ಮರಿ ತಂದ್ರೂ 7-8 ಸಾವಿರ ರೂಪಾಯಿಗೆ ಹಂಗೆ ಹೋಗ್ತವೆ. ಆಮೇಲೆ ಒಳ್ಳೆ ಚೆನ್ನಾಗಿ ಲಾಭ ಅಂಬೋದು ಬರುತ್ತೆ. ಒಂದು 3 ತಿಂಗಳು ಕಾಪಾಡಿಗೆ ಸಾಕು. ಅದನ್ನೇ ಮಾಡೋದು ಕಣಮ್ಮ, ಇನ್ನೇನು ಮಾಡೋದು. ನನ್ನ ಕೈಲಾಗಲ್ಲ, ಕಾಲು ನೋಯ್ತಾ ಅಂದಮೇಲೆ ಇನ್ನು ಅದನ್ನೇ ಮಾಡ್ತೀನಿ. ಇನ್ನೇನು ಮಾಡೋದು. ಕಲಾಕಾರ ಫ್ಯಾಮಿಲಿ ನೋಡಿರಿ ಇವಾಗ ಸಂತೋಷ ಆಗುತ್ತೆ ನೋಡಿ. ಗಂಡು ಹುಡುಗ ಬೇರೆ ಆಗೈತೆ, ಈಗೆಲ್ಲ ಚೆನ್ನಾಗಿದಾರಂತ. ಮೊದಲು ನನಗೆ ಇವ್ರು ನೋಡಿ ಅಯ್ಯೋ ಇವ್ರು ಯಾಕೆ ಹಿಂಗೆ ಮಾಡ್ಕೊಂತಾರೆ ಅನ್ಕೊಂತಿದ್ದೆ. ಇವಾಗ ನಮ್ಮ ಮನೆಯದೇನೆ ನೋಡೋಕ್ಕಾಗಲ್ಲ. ಇವ್ರು ಹೆಂಗೋ ಚೆನ್ನಾಗಿದ್ದಾರೆ, ಇವಾಗ ನೋಡಿದ್ರೆ ಸಂತೋಷ ಆಗ್ತೈತಿ. ವೈಷ್ಣು ಅಣ್ಣ ತಮ್ಮಗಳೆಲ್ಲರೂ ಚೆನ್ನಾಗಿದ್ದಾರೆ. ಅವ್ರ ಅಪ್ಪ ಅವರಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಇವಾಗ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.